ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸ್ಪೆಷಲ್ ಆದಂಥ, ಅಷ್ಟೇ ಡಿಫ್ರೆಂಟ್ ಆದಂಥ, ಜೊತೆಗೆ ತಿಂತಾ ಇದ್ರೆ ಇನ್ನಷ್ಟು ತಿನ್ನಬೇಕು ಮತ್ತಷ್ಟು ತಿನ್ನಬೇಕು ಅಂತ ರುಚಿ ಇರತಕ್ಕಂಥ ಮಾವಿನ ಹಣ್ಣಿನಿಂದ ಮಾಡಿರ್ತಕ್ಕಂಥ ಕಡುಬು ಹಾಗೆ ಕಾಯಲನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಇದು ನಿಮಗೆ ಒಂದು ಹೊಸ ಥರನಾದಂಥ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಬಹಳ ಅಂದರೆ ಬಹಳ ರುಚಿ ಇರುತ್ತೆ. ಇದು ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಬನ್ನಿ, ಈಗ ಮಾವಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮಾವಿನ ಹಣ್ಣಿನ ಕಡುಬು ಮಾಡೋದಕ್ಕೋಸ್ಕರ ನಾವಿಲ್ಲಿ 2 ಮಾವಿನ ಹಣ್ಣು ಅಥವಾ 1 ಕಪ್ ಅಳತೆಯ ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ. ಹಾಗೆ 1 ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀವಿ. ಜೊತೆಗೆ ಅರ್ಧ ಕಪ್ ಅಳತೆಯ ಮೀಡಿಯಂ ರವೆ ಹಾಗೆ 4 ಏಲಕ್ಕಿ ಕಾಯಿನ ತೊಗೊಂಡಿದ್ದೀವಿ. ಇನ್ನು ಕಾಯಲ್ನ ತಯಾರು ಮಾಡೋದಕ್ಕೋಸ್ಕರ 1 ಕಪ್ಪಷ್ಟು ತುರಿದಂಥ ತೆಂಗಿನಕಾಯಿ, ಜೊತೆಗೆ ಅರ್ಧ ಕಪ್ ಅಳತೆ ಪುಡಿ ಬೆಲ್ಲನ ತೊಗೊಂಡಿದ್ದೀವಿ. ನೀವು ಬೇಕಾದ್ರೆ ಹಚ್ಚು ಬೆಲ್ಲನ ತೊಗೊಂಡು ಪುಡಿ ಮಾಡಿ ಈ ರೀತಿಯಾಗಿ ಅಳತೆನಲ್ಲಿ ತೊಗೋಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಗಸಗಸೆ 1 ಟೇಬಲ್ ಸ್ಪೂನಷ್ಟು, ಹಾಗೆ 2 ಏಲಕ್ಕಿ ಕಾಯಿ. ಇದಿಷ್ಟು ಕಾಯಾಲ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಬಹಳ ಸೊಗಸಾಗಿರ್ತಕ್ಕಂಥ, ತಿನ್ನೋದಕ್ಕೆ ಮೊದಲೇ ಹೇಳಿದಾಗ ಬಹಳ ರುಚಿ ಇರ್ತಕ್ಕಂಥ ಮಾವಿನ ಹಣ್ಣಿನ ಕಡುಬು ಮತ್ತು ಕಾಯಲ್ಲಿ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನ ನೋಡ್ಕೊಂಡಾದ ನಂತರ ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ನಂತರ ಬಟ್ಲಿಗೆ ನಾವು ತೊಗೊಂಡಂಥ 1 ಕಪ್ ಅಳತೆಯ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಸಾಧ್ಯವಾದಷ್ಟು ಹಣ್ಣಿರ್ತಕ್ಕಂಥ ಮಾವಿನ ಹಣ್ಣನ್ನು ತಗೊಳ್ಳಿ. ಈಗ ಇದನ್ನು ನಾವು ಕೈಯಲ್ಲಿ ಕಿವುಚಬೇಕಾಗತ್ತೆ. ಇಲ್ಲಾಂದರೆ ಒಂದು ಮ್ಯಾಶರ್ನ ಸಹಾಯದಿಂದ ನೀಟಾಗಿ ಸ್ವಲ್ಪ ತರ್ತರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ತೀರಾ ನುಣ್ಣಿಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನೀವು ಮ್ಯಾಶರ್ನ ಸಹಾಯದಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮ್ಯಾಶ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನೂ ನೀವು ಕೈಯಲ್ಲಿ ಬೇಕಿದ್ರೂ ಸಹ ಮ್ಯಾಶ್ ಮಾಡ್ಕೋಬೋದು. ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ನುಣ್ಣಗಾದರೆ ಈ ರೆಸಿಪಿನ ಮಾಡೋದಕ್ಕಾಗಲ್ಲ. ಈ ಒಂದು ಹದಕ್ಕಿದ್ರೆ ಖಂಡಿತ ನೀವು ಬಹಳ ಚೆನ್ನಾಗಿ ಈ ರೆಸಿಪಿನ ಮಾಡ್ಕೋಬೋದು. ಮಾವಿನ ಹಣ್ಣನ್ನು ನೀಟಾಗಿ ಮ್ಯಾಶ್ ಮಾಡಿ ಅಥವಾ ಕಿವುಚಾದ ನಂತರ ನಾವೀಗಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಏಕೆಂದರೆ ನಾವು ತೊಗೊಂಡಂಥ ರವೆನ ಇಲ್ಲಿ ಹುರ್ಕೋಬೇಕಾಗತ್ತೆ. ನಂತರ ಈಗ ಬಾಣಲಿಗೆ ಅರ್ಧ ಕಪ್ ಅಳತೆಯ ರವೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ರವೆನ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೋಬೇಕಾಗತ್ತೆ. ನಾವಿಲ್ಲಿ ಮೊದಲೇ ಹೇಳಿದಾಗೆ ಮೀಡಿಯಂ ರವೆನ ಬಳಸ್ತಾ ಇದ್ದೀವಿ. ಮೀಡಿಯಂ ರವೆ ಈ ಒಂದು ರೆಸಿಪಿಗೆ ಬಹಳ ಸೂಕ್ತ ಇರುತ್ತೆ. ಆದಷ್ಟು ಮೀಡಿಯಂ ರವೆನೇ ಉಪಯೋಗಿಸಿ. ಈಗಿಲ್ಲಿ ರವೆನ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಹುರಿದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಈಗ ತುಂಬ ಹೆಚ್ಚೇನು ರವೆನ ಹುರಿಬೇಕಾಗಿಲ್ಲ, ಸ್ವಲ್ಪ ಮಟ್ಟಕ್ಕೆ ಬಿಸಿ ಮಾಡಿಕೊಂಡ್ರೆ ಸಾಕು. ಏಕೆಂತಂದರೆ ಮತ್ತೆ ಇದನ್ನು ನಾವು ಹಬೆನಲ್ಲಿ ಬೇಯಿಸ್ಕೊಳ್ತೀವಿ. ಅದಕ್ಕೋಸ್ಕರ ಈ ರೀತಿ ರವೆನೂ ಸಹ ಹುರಿದಾದ ನಂತರ ಈಗ ನಾವು ಮಾವಿನ ಹಣ್ಣನ್ನು ಏನು ಕಿವುಚಿಟ್ಕೊಂಡಿದ್ವಿ ಅದೇ ಬಟ್ಲಿಗೆ ಹುರಿದಂಥ ರವೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಬಳಸ್ತಾ ಇಲ್ಲ. ರವೆನೂ ಸೇರಿಸೋದ ನಂತರ 1 ಕಪ್ ಅಳತೆ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ತೊಗೊಂಡಂಥ 4 ಏಲಕ್ಕಿ ಕಾಯಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆರೆಸ್ಕೋಬೇಕು. ತೆಂಗಿನಕಾಯಿ ತುರಿನಲ್ಲಿ ಇರ್ತಕ್ಕಂಥ ನೀರಂಶ ಆಗ್ಬೋದು ಅಥವಾ ನಾವು ಕಿವುಚಿದಂಥ ಮಾವಿನ ಹಣ್ಣಲ್ಲಿ ಇರತಕ್ಕಂಥ ನೀರಿನಂಶ ಆಗ್ಬೋದು. ರವೆ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಪದಾರ್ಥನೂ ನೀಟಾಗಿ ಈ ರೀತಿ ಕಲಸಾಯಿತು. ಈಗ ಇದನ್ನು 10 ನಿಮಿಷಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಹೀಗಿಲ್ಲಿ 10 ರಿಂದ 15 ನಿಮಿಷ ಹಾಗೆ ಇಟ್ಟಿದ್ದೀವಿ. ಏಕೆಂದರೆ ಈ ರೀತಿಯಾಗಿ ಕೈಯಲ್ಲಿ ಉಂಡೆ ಕಟ್ಟಬೇಕಾದ್ರೆ ಅದು ಉಂಡೆ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಉಂಡೆ ಕಟ್ಟಿದಾಗ ಉಂಡೆ ಆದರೆ ಸಾಕು. ಈಗ ಇದೇ ರೀತಿಯಾಗಿ ಈ ಒಂದು ಅಳತೆನಲ್ಲಿ ಎಲ್ಲನೂ ಉಂಡೆ ಮಾಡ್ಕೋಬೇಕಾಗತ್ತೆ. ರೆಡಿ ಮಾಡಿದಂಥ ಉಂಡೆನ ನಂತರ ಒಂದು ಬಾಳೆ ಎಲೆ ಮೇಲೆ ಇಟ್ಕೊಳ್ತಾ ಇದ್ದೀವಿ. ಈ ಉಂಡೆನ ಈ ರೀತಿಯಾಗಿ ತಿರುಗಿಸಿಟ್ಟು ನಂತರ ಬಾಳೆ ಎಲೆನ ಕ್ಲೋಸ್ ಮಾಡಿ ನಾವು ಇಡ್ಲಿ ಬೇಯಿಸ್ತಕ್ಕಂಥ ತಟ್ಟೆನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಈ ಒಂದು ರೆಡಿ ಮಾಡಿದಂತಹ ಉಂಡೆನ ಇಟ್ಟು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಬಾಳೆ ಎಲೆ ಏನಾದರೂ ಇಲ್ಲ ಅಂದರೆ ಬೇಕಿದ್ರೆ ಇಡ್ಲಿ ತಟ್ಟೆಗೇನೆ ಎಣ್ಣೆ ಸವರಿ ಈ ರೀತಿ ಜೋಡಿಸ್ಕೋಬೋದು. ಬಾಳೆ ಎಲೆಯಲ್ಲಿ ರೆಡಿ ಮಾಡ್ಕೊಳ್ಳೋದ್ರಿಂದ ರುಚಿ ಬಹಳ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಮ್ಮೆಗೆ ನಾವು 6 ಕಡುಬುಗಳನ್ನು ಈ ರೀತಿ
ಬಾಳೆ ಎಲೆಲಿಟ್ಟು ಈಗ ಇಡ್ಲಿನ ಯಾವ ರೀತಿ ಹಬೆನಲ್ಲಿ ಬೇಯಿಸ್ಕೋತೀವೋ ಅದೇ ರೀತಿಯಾಗಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಮತ್ತೊಂದು ಇಡ್ಲಿ ತಟ್ಟಿಗೆ ನಾವು ಬಾಳೆ ಎಲೆ ಉಪಯೋಗಿಸ್ದೆ ಹಾಗೆ ಎಣ್ಣೆನ ಸವರಿ ಕಡುಬನ್ನು ರೆಡಿ ಮಾಡ್ಕೊಳ್ತೀವಿ. ನೋಡೋಣ ಎರಡು ಯಾವ ರೀತಿಯಾಗಿ ಬೆಂದಿರುತ್ತೆ ಹಾಗೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಬೇಕಿದ್ರೆ ನೀವು ಎಣ್ಣೆ ಬದಲಿಗೆ ಇಡ್ಲಿ ತಟ್ಟೆಗೆ ತುಪ್ಪನೂ ಸವರ್ಕೋಬೋದು. ಈಗ ನಾವು ತೊಗೊಂಡಂಥ ಒಟ್ಟು ಕ್ವಾಂಟಿಟಿನಲ್ಲಿ ಈ ರೀತಿಯಾಗಿ ಅಂದರೆ ಸರಿಸುಮಾರು ಒಂದು 12 ಕಡುಬನ್ನು ನಾವು ಮಾಡ್ಕೊಂಡಿದ್ದೀವಿ. ನೀವು ನೋಡ್ಕೊಳ್ಳಿ, ಇದನ್ನು ಬೇಕಾದ್ರೆ ಸ್ವಲ್ಪ ದಪ್ಪನೂ ಮಾಡ್ಕೋಬೋದು ಅಥವಾ ಸ್ವಲ್ಪ ಚಿಕ್ಕದಾಗೂ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಪ್ರಕಾರ ಎಷ್ಟು ಕಡುಬುಗಳು ಬೇಕಾಗ್ಬೋದು ಅಂತ ನೋಡಿಕೊಂಡು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲೊಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಇಡ್ಲಿ ಪಾತ್ರೆಗೆ ಮೊದಲಿಗೆ ಬಾಳೆ ಎಲೆ ಸುದ್ದಂಥ ಕಡುಬನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಹಾಗೆ ಎಣ್ಣೆ ಸವರಿ ರೆಡಿ ಮಾಡ್ಕೊಂಡಂಥ ಕಡುಬನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು 10 ನಿಮಿಷ ಹಬೆನಲ್ಲಿ ಬೇಯಿಸ್ಕೋಬೇಕು. 10 ನಿಮಿಷ ಹಬೆನಲ್ಲಿ ಬೆಂದಾದ ನಂತರ ನೋಡೋಣ ಮಾವಿನ ಹಣ್ಣಿನ ಕಡುಬು ಯಾವ ರೀತಿ ರೆಡಿಯಾಗಿರುತ್ತೆ ಅಂತ. ಈಗಿಲ್ಲಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈ ಕಡುಬನ್ನು ಚೆನ್ನಾಗಿ ಹಬೆನಲ್ಲಿ ಬೇಯಿಸಿದ್ದೀವಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದು ಬಿಸಿ ಇದೆ. 1 ರಿಂದ 2 ನಿಮಿಷ ಆದ ನಂತರ ನಾವು ಇದನ್ನು ಹೊರತೆಗೆಯೋಣ. ಈಗ 2 ನಿಮಿಷ ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಬಿಸಿ ಬಿಸಿಯಾಗಿ ಬಹಳ ಸೊಗಸಾಗಿ ಬೆಂದು ರೆಡಿಯಾಗಿದೆ ಮಾವಿನ ಹಣ್ಣಿನ ಕಡುಬು. ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಬಿಸಿ ಬಿಸಿಯಾಗೇನೋ ರೆಡಿ ಆಯಿತು. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಸಿಹಿಯಾದ ಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪಾತ್ರೆಯಿಂದ ಹೊರ ತೆಗಿಬೇಕಾದ್ರೆ ಬಿಸಿ ಇರುತ್ತೆ, ನೋಡಿಕೊಂಡು ತೆಗೀರಿ. ಈಗಿಲ್ಲಿ ನೋಡ್ತಾ ಇದ್ರಲ್ಲ ಬೆಂದಂಥ ಮಾವಿನ ಹಣ್ಣಿನ ಕಡುಬು ಎಷ್ಟು ಚೆನ್ನಾಗಿದೆ ಅಂತ. ನಿಜ ಹೇಳ್ತಾ ಇದ್ದೀನಿ, ಇದಕ್ಕೆ ರವೆ, ತೆಂಗಿನಕಾಯಿ ತುರಿ, ಮಾವಿನ ಹಣ್ಣನ್ನು ಬೆರೆಸಿ ಮಾಡಿರೋದ್ರಿಂದ ಬಹಳ ಅಂದರೆ ಬಹಳ ಸೊಗಸಾದಂಥ ಒಂದು ಘಮ ಬರ್ತಾಯಿದೆ, ಅಂದರೆ ಸುವಾಸನೆ ಬರ್ತಾಯಿದೆ. ನಿಜವಾಗ್ಲೂ ಆ ಒಂದು ಘಮಕ್ಕೆ ಎಷ್ಟೊತ್ತಿಗೆ ಇದನ್ನು ತಿಂತೀವೋ ಅನಿಸುತ್ತೆ. ಈಗ ಬೆಂದಂಥ ಒಂದು ಕಡುಬನ್ನ ಓಪನ್ ಮಾಡಿ ನೋಡೋಣ ಯಾವ ಅದಕ್ಕೆ ಬೆಂದಿದೆ ಅಂತ. ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ತೆಂಗಿನಕಾಯಿ ತುರಿ, ಮಾವಿನ ಹಣ್ಣಿನ ನಾರು ಎಲ್ಲ ಸೊಗಸಾಗಿ ಭಾಳ ಚೆನ್ನಾಗಿ ಬೆಂದಿದೆ ಅಂತ. ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಾಳೆ ಎಲೆಯಲ್ಲಿ ಬೆಂದಂಥ ಕಡುಬು. ಇನ್ನು ಈ ಒಂದು ಕಡುಬಿಗೆ ಬೇಕಾದಂಥ ಕಾಯಿ ಹಾಲನ್ನು ಈಗ ಮಾಡ್ಕೊಳ್ಳೋಣ ಬನ್ನಿ. ಕಾಯಿ ಹಾಲಿಗೆ ಬೇಕಾದಂಥ ಗಸಗಸೆನ ನಾವೀಗ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ. ಒಂದು 30 ಸೆಕೆಂಡ್ಗಳ ಕಾಲ ಬಿಸಿ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಈ ಹುರಿದಂಥ ಗಸಗಸೆನ ನಾವು ನೆಕ್ಸ್ಟು ತೆಂಗಿನಕಾಯಿ ಜೊತೆ ಸೇರಿಸಿ ರುಬ್ಕೊಬೇಕಾಗತ್ತೆ. 30 ಸೆಕೆಂಡ್ ಹುರಿದಾಯಿತು. ಫ್ಲೇಮನ್ನು ಆಫ್ ಮಾಡಿ ಈ ಗಸಗಸೆನ ಈಗ ತೆಂಗಿನಕಾಯಿಗೆ ಸೇರಿಸೋಣ. ನಂತರ ಬೆಲ್ಲನ ಕರಗಿಸ್ಕೋಬೇಕು. ಅದಕ್ಕೋಸ್ಕರ ಅರ್ಧ ಕಪ್ ಅಳತೆ ಬೆಲ್ಲಕ್ಕೆ 1 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಕಾಯಲ್ಲಿ ಮಾಡೋದಕ್ಕೆ ಬಹಳ ಸುಲಭ. ತೆಂಗಿನಕಾಯಿ ಒಂದು ನೀವು ತುರಿದಿಟ್ಕೊಂಡಿದ್ರೆ ಆಯಿತು. ಈಗ 1 ಕಪ್ ಅಳತೆ ನೀರಿಗೆ ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ಟವನ್ನು ಹಚ್ಚಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಪುಡಿ ಬೆಲ್ಲ ಆಗಿರೋದ್ರಿಂದ ಬಹಳ ಬೇಗ ಕರಗೋಗುತ್ತೆ. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಬೆಲ್ಲ ಕರಗಿಸ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಕರಗಿಸ್ಕೊಳ್ಳಿ. ಒಂದು 5 ನಿಮಿಷ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಕರಗ್ತಕ್ಕಂಥ ಈ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹುರಿದು ತಣ್ಣಗಾಗಿರ್ತಕ್ಕಂಥ ಗಸಗಸೆನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತು 2 ಏಲಕ್ಕಿ ಕಾಯಿನೂ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಈಗ ಇಲ್ಲಿ ಮಿಕ್ಸಿಗೆ ಸೇರಿಸಿದಂಥ ಪದಾರ್ಥನೆಲ್ಲ ನುಣ್ಣಿಗೆ ರುಬ್ಬಾಯಿತು. ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ. ಈ ಪದಾರ್ಥನ ರುಬ್ದಂಥ ಈ ಸಂದರ್ಭದಲ್ಲಿ ಇಲ್ಲಿ ಬೆಲ್ಲನೂ ಸಹ ಚೆನ್ನಾಗಿ ಕರಗಿದೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಬೆಲ್ಲನ ಕರಗಿಸಾದ ನಂತರ ಇದನ್ನು ಒಮ್ಮೆ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಆಗ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಇದ್ದರೆ ಖಂಡಿತ ಫಿಲ್ಟ್ರ್ ಆಗಿಬಿಡುತ್ತೆ. ನಂತರ ಈಗ ಪಾತ್ರೆನ ತೊಳೆದು ಅದೇ ಪಾತ್ರೆಗೆ ಶೋಧಿಸಿದಂಥ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ತೆಂಗಿನಕಾಯಿ ಪೇಸ್ಟ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ.
ಇದು ನೀವು ಒಬ್ಬಟ್ಟಿಗೆ ಯಾವ ರೀತಿ ಕಾಯಲ್ಲಿ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ತಕ್ಕಂಥ ಕಾಯಲ್ಲಿದು. ಜೊತೆಗೆ ಅರ್ಧ ಕಪ್ಪಷ್ಟು ಹೆಚ್ಚುವರಿ ನೀರನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದಕ್ಕೂ ಮುಂಚೆ ಒಮ್ಮೆ ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಬೆರೆಸಾದ ನಂತರ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಾವಿನ ಹಣ್ಣಿನ ಕಡುಬಿಗೆ ಕಾಂಬಿನೇಷನ್ ಆಗಬೇಕಾಗಿರತಕ್ಕಂಥ ಸಿಹಿ ಕಾಯಾಲು ಸಹ ರೆಡಿಯಾಗುತ್ತೆ. ಈಗಿಲ್ಲಿ 5 ನಿಮಿಷ ಕಾಯಲನ್ನು ಭಾಳ ಚೆನ್ನಾಗಿ ಬಿಸಿ ಮಾಡಾಯಿತು. ನೋಡ್ತಾ ಇರ್ಬೋದು, ಕುದೀತಾ ಇದೆ, ಜೊತೆಗೆ ಉಕ್ಕಿ ಬರ್ತಾ ಇದೆ. ಈ ರೀತಿ ಉಕ್ಕಿ ಬರ್ತಕ್ಕಂಥ ಸಮಯದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ಯಾಕೆ ತಡ, ಈ ಕಾಯಾಲು ಬಿಸಿ ಇರಬೇಕಾದ್ರೇ ಮಾವಿನ ಹಣ್ಣಿನ ಕಡುಬಿನ ಜೊತೆ ಸವಿದ್ರೆ ಬಹಳ ಸವಿಯಾದ ರುಚಿನ ನೀವು ಪಡಿತೀರಾ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಾವಿನ ಹಣ್ಣಿನ ಕಡುಬು ಹಾಗೆ ಕಾಯಾಲ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.